ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ನಿಮ್ಗೋಸ್ಕರ ಇಂಟ್ರೆಸ್ಟಿಂಗ್ ಆಗಿರೋ 2 ಟಾಪಿಕ್ಸ್ ಅನ್ನ ನಾನ್ ತಗೊಂಡ್ ಬಂದಿದ್ದೀನಿ. ಮೊದಲನೇದಾಗಿ, ಇಂಡಿಯಾದ ಬೆವರೇಜ್ ಇಂಡಸ್ಟ್ರಿ ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಮ್ಯಾಂಡೇಟ್ ಆಗಿ ಉಳಿಯೋ ತರ ಮಾಡತ್ತಾ? ಇದಾದ್ಮೇಲೆ ಇಂಡಿಯಾದ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆಗಳನ್ನ ಮುನ್ಸಿಪಲ್ ಬಾಂಡ್ ಸರಿಪಡಿಸುತ್ತಾ? ಇದರ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ. ಹಣಕಾಸಿನ ವಿಷಯ ಆಗಿರ್ಬೋದು, ಹಾಗೆ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗುವಂತಹ ದೊಡ್ಡ ದೊಡ್ಡ ಚೇಂಜಸ್ ಬಗ್ಗೆ ಸಿಂಪ್ಲಿಫೈ ಮಾಡಿ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಇವತ್ತು 5th ಮಾರ್ಚ್ ವೆಡ್ನೆಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾಗೌಡ. ನೀವು ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲೂ ಸಹ ಕೇಳಬಹುದು. ಒಂದ್ ವಿಷಯ ನೆನಪಿರ್ಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಇವತ್ತಿನ ಅಪ್ಡೇಟ್ಸ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸಮ್ಮರ್ ಏನೋ ಬರ್ತಾ ಇದೆ. ಕೋಕಾ-ಕೋಲಾ, ಬಿಸ್ಲರಿ, ಪಾರ್ಲೆ ತರ ಕಂಪನಿಗಳಿಗೆ ಇದು ಸೇಲ್ಸ್ ಜಾಸ್ತಿ ಆಗೋ ಸೀಸನ್. ಅವರೆಲ್ಲ ಖುಷಿಯಾಗಿರ್ತಾರೆ ಅಲ್ವಾ? ಆದ್ರೆ ಸದ್ಯಕ್ಕೆ ಅವರೆಲ್ಲರೂ ಕೂಡ ಟೆನ್ಷನ್ ಅಲ್ಲಿದ್ದಾರೆ. ಯಾಕಂದ್ರೆ ಇಂಡಿಯಾದಲ್ಲಿ ಸೆಲ್ ಆಗೋ ಎಲ್ಲಾ 10 ಡ್ರಿಂಕ್ ಗಳಲ್ಲಿ 7 ಪ್ಲಾಸ್ಟಿಕ್ ಬಾಟ್ಲ್ ಅಲ್ಲಿನೇ ಇರತ್ತೆ. 2 ವರ್ಷದ ಹಿಂದೆ ಗವರ್ಮೆಂಟ್ ಒಂದು ರೂಲ್ ಅನ್ನ ಮಾಡಿದೆ. ಈ ವರ್ಷ ಏಪ್ರಿಲ್ 1 ರಿಂದ ಪ್ಲಾಸ್ಟಿಕ್ ಬಾಟ್ಲ್ ಅಲ್ಲಿ 30% ರೀಸೈಕಲ್ ಆಗಿರೋ ಪ್ಲಾಸ್ಟಿಕ್ ಇರಬೇಕು ಅಂತ. ಪ್ರತಿ ವರ್ಷ 10% ಜಾಸ್ತಿ ಮಾಡ್ತಾ ಹೋಗ್ತಾನೆ ಇರ್ತಾರೆ. 2028 ಹಾಗೂ 29ರಲ್ಲಿ 60% ಬಾಟಲ್ ರೀಸೈಕಲ್ ಆಗಿರೋ ಪ್ಲಾಸ್ಟಿಕ್ ನಲ್ಲಿ ಇರಬೇಕು. ಥಿಯರಿ ಪ್ರಕಾರ ಇದು ಖಂಡಿತವಾಗ್ಲೂ ಒಳ್ಳೇದು. ಯಾಕೆ ಅಂದ್ರೆ ಹಳೆ ವಸ್ತುಗಳನ್ನ ರೀಸೈಕಲ್ ಮಾಡಿ ಮತ್ತೆ ಅದೇ ರೀತಿ ಯೂಸ್ ಮಾಡೋದು. ಪ್ಲಾಸ್ಟಿಕ್ ಬಾಟಲ್ ಎಲ್ಲೆಂದ್ರಲ್ಲಿ ಬಿದ್ದಿರೋದನ್ನ ನೋಡಿದ್ರೆ ನಿಮ್ಗೆ ಬೇಜಾರಾಗತ್ತೆ ಅಲ್ವಾ? ಅದಕ್ಕೆ ಈ ರೂಲ್ಸ್ ನಿಂದ ಸ್ವಲ್ಪ ಸಹಾಯ ಆಗತ್ತೆ ನೋಡಿ. ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಇದೆ. ಇಂಡಸ್ಟ್ರಿ ಹೇಳ್ತಿರೋ ಪ್ರಕಾರ ಇದು ಫೆಸಿಬಲ್ ಅಲ್ಲ. ಇಂಡಿಯಾಗೆ ಎಷ್ಟು ಪ್ಲಾಸ್ಟಿಕ್ ಬೇಕೋ ಅದರಲ್ಲಿ ಸ್ವಲ್ಪ ಭಾಗನೂ ಕೂಡ ರೀಸೈಕಲ್ ಮಾಡೋಕ್ ಆಗಲ್ಲ ನೋಡಿ. ಅದಕ್ಕೆ ಅವರು ಕೋರ್ಟ್ಗೆ ಹೋಗೋಕೆ ಯೋಚನೆ ಮಾಡ್ತಿದ್ದಾರೆ. ಇಲ್ಲಿ ಚಿಕನ್ ಅಂಡ್ ಎಗ್ ಪ್ರಾಬ್ಲಮ್ ಇದೆ ನೋಡಿ. ಇಂಡಸ್ಟ್ರಿ ಡಿಮ್ಯಾಂಡ್ ಮಾಡಿದ್ರೆ ಮಾತ್ರ ಇಂಡಿಯಾದಲ್ಲಿ ಪ್ಲಾಸ್ಟಿಕ್ ರೀಸೈಕಲ್ ಮಾಡೋ ಪ್ಲಾಂಟ್ ನ ಸೆಟಪ್ ಮಾಡೋಕ್ ಆಗೋದು. ರೀಸೈಕ್ಲರ್ ಸಪ್ಲೈ ಜಾಸ್ತಿ ಮಾಡಿದ್ರೆ ಇಂಡಸ್ಟ್ರಿ ರೀಸೈಕಲ್ ಬಾಟಲ್ಗೆ ಡಿಮ್ಯಾಂಡ್ ಮಾಡ್ಕೊಳತ್ತೆ. ಒಂದಿಲ್ದೆ ಇನ್ನೊಂದು ಶುರು ಮಾಡೋದಕ್ಕೆ ಖಂಡಿತವಾಗ್ಲೂ ಆಗಲ್ಲ. ಅದಕ್ಕೆ ಸರ್ಕಾರ ಟ್ರೈ ಮಾಡ್ತಿದೆ. ಅದು ಸರಿ ಹೋಗ್ದೇನೂ ಕೂಡ ಇರ್ಬೋದು. ನಾನು ಹೇಳ್ತೀನಿ ಕೇಳಿ, ಎಲ್ಲಾ ರೀಸೈಕ್ಲಿಂಗ್ ಕೂಡ ಒಂದೇ ತರ ಇರೋದಿಲ್ಲ. ಇಂಡಿಯಾದಲ್ಲಿ PET ರೀಸೈಕಲ್ ಮಾಡೋ ಇಂಡಸ್ಟ್ರಿ ತುಂಬಾ ದೊಡ್ಡದಿದೆ ಅಲ್ವಾ? PET ಅಂದ್ರೆ ಬಾಟಲ್ಗೆ ಯೂಸ್ ಮಾಡೋ ಪ್ಲಾಸ್ಟಿಕ್ ಅಂತ. 2024ರಲ್ಲಿ ಇಂಡಿಯಾದ PET ರೀಸೈಕಲ್ ಕೆಪಾಸಿಟಿ ನಾವು ನೋಡಿದಾಗ 2.2 ಮಿಲಿಯನ್ ಟನ್ಸ್ ಇತ್ತು. ಆದ್ರೆ ಒಂದು ಚಾಲೆಂಜ್ ಏನಪ್ಪಾ ಅಂದ್ರೆ ಇಲ್ಲಿ ರೀಸೈಕಲ್ ಮಾಡೋ PET ಅನ್ನ ತಿನ್ನೋ ಪದಾರ್ಥಕ್ಕೆ ಯೂಸ್ ಮಾಡೋಕ್ ಆಗ್ತಿರ್ಲಿಲ್ಲ. ಜಾಸ್ತಿ ಪ್ಲಾಸ್ಟಿಕ್ ಅನ್ನ ಪಾಲಿಸ್ಟರ್ ಫೈಬರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಬೇಸಿಕಲಿ ಪಾಲಿಸ್ಟರ್ ಫೈಬರ್ ಅಂತ ಅಂದ್ರೆ ಬಟ್ಟೆ ಮಾಡಕ್ಕೆ ಯೂಸ್ ಮಾಡುವಂತಹ ಒಂದು ಪ್ಲಾಸ್ಟಿಕ್. ಇನ್ ಕೇಸ್ ನಿಮ್ಗೇನಾದ್ರೂ ಗೊತ್ತಿಲ್ಲ ಅಂದ್ರೆ, ನಿಮ್ಮಲ್ಲಿರೋ ತುಂಬಾ ಬಟ್ಟೆಗಳನ್ನ ಹಳೆ ಕೋಕ್ ಬಾಟಲಿಯಿಂದ ಮಾಡಿರ್ತಾರೆ. ನೀವು ಲಿವೈಸ್ ಜೀನ್ಸ್ ಹಾಕ್ತೀರಾ ಅಲ್ವಾ? ಅದ್ರಲ್ಲಿ 1/5 ಭಾಗ ಪ್ಲಾಸ್ಟಿಕ್ ಇಂದಾನೆ ಬರುತ್ತಂತೆ. ತುಂಬಾ ಕಡಿಮೆ ಪ್ಲಾಸ್ಟಿಕ್ ಅನ್ನ ಬಾಟಲ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಯಾಕೆ ಅಂದ್ರೆ ಅದು ದೊಡ್ಡ ಪ್ರಾಬ್ಲಮ್ ಇದೆ ಅಂತ ನೋಡಿ. ಹಳೆ ಬಾಟಲ್ ನ ರೀಸೈಕಲ್ ಮಾಡಿದ್ರೆ ಏನಾಗುತ್ತೆ ಅಂತ ನೀವೇ ಯೋಚನೆ ಮಾಡಿ. ಆ ಬಾಟಲ್ ಎಲ್ಲೋ ಕಸದ ಗುಡ್ಡಿಯಿಂದ ಬಂದಿರತ್ತೆ. ಅದರಲ್ಲಿ ಕಸ, ಟಾಕ್ಸಿನ್ಸ್ ಎಲ್ಲನೂ ಕೂಡ ಇರುತ್ತೆ. ಅದನ್ನ ಕ್ಲೀನ್ ಮಾಡಿದ್ರೆ ಮಾತ್ರ ರೀಸೈಕಲ್ ಮಾಡೋಕ್ ಆಗೋದು. ಬೇಸಿಕಲಿ ಇಂಡಿಯಾದಲ್ಲಿರೋ ದೊಡ್ಡ ಸಮಸ್ಯೆ ಏನ್ ಗೊತ್ತಾ? ಇಲ್ಲಿ ಕಬಾಡಿ ವಾಲಾಸ್ ಅಂತಿದ್ದಾರೆ ಗೊತ್ತಾ? ಇವರು ಕಸನ ತಗೊಂಡ್ ಹೋಗ್ತಾರೆ ಮನೆಗಳಿಂದ. ಆದ್ರೆ ಬೇರೆ ಬೇರೆ ದೇಶಗಳಲ್ಲಿ AI ನ ಯೂಸ್ ಮಾಡ್ತಾರೆ. ಅದಕ್ಕೆ ಇಲ್ಲಿ ಕ್ವಾಲಿಟಿ ಕಂಟ್ರೋಲ್ ಆಗತ್ತೆ ನೋಡಿ. ಬಾಟಲ್ ನ ಕಲೆಕ್ಟ್ ಮಾಡ್ಬೇಕಾದ್ರೆ ಬೇರೆ ಕಸ ಎಲ್ಲಾ ಕಡೆನೂ ಕೂಡ ಮಿಕ್ಸ್ ಆಗಿರತ್ತೆ. ಒಂದ್ ಪಕ್ಷ ನೀವು ಬಾಟಲ್ ನ ಕಲೆಕ್ಟ್ ಮಾಡಿರ್ತೀರಾ, ಸ್ಟಾರ್ಟ್ ಮಾಡಿದ್ರೂ ಕೂಡ ಕ್ಲೀನ್ ಮಾಡ್ಲೇಬೇಕಾಗತ್ತೆ. ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಲ್ವಾ? ಎಲ್ಲೇ ಸ್ಟಾರ್ಟ್ ಮಾಡಿದ್ರು ಕೂಡ. ಈಗ ರೀಸೈಕಲ್ಡ್ ಪ್ಲಾಸ್ಟಿಕ್ ವರ್ಜಿನ್ ಪ್ಲಾಸ್ಟಿಕ್ ತರ ಅಷ್ಟು ಚೆನ್ನಾಗಿ ಇರೋದಿಲ್ಲ. ಈಗ ಪ್ಲಾಸ್ಟಿಕ್ ಅನ್ನ ಕಾರ್ಬನ್ ಆಟಮ್ಸ್ ಇಂದ ಮಾಡ್ತಾರೆ. ಹಾರದಲ್ಲಿ ಮಣಿ ಇರುತ್ತಲ್ವಾ, ಆ ತರ ಕಾರ್ಬನ್ ಆಟಮ್ಸ್ ಕೂಡ ಇರತ್ತೆ ನೋಡಿ. ನೀವೇನಾದ್ರೂ ಹಳೆ ಬಾಟಲ್ ನ ರೀಸೈಕಲ್ ಮಾಡಿದ್ರೆ ಆಟಮ್ಸ್ ಬ್ರೇಕ್ ಆಗತ್ತೆ. ಅದಕ್ಕೆ ಆ ಪ್ಲಾಸ್ಟಿಕ್ ಕೂಡ ವೀಕ್ ಆಗಿರತ್ತೆ. ಇನ್ನು ವೀಕ್ ಆಗಿರೋ ಪ್ಲಾಸ್ಟಿಕ್ ಈಸಿಯಾಗಿ ನಿಮ್ಮ ಆಹಾರಕ್ಕೆ ಮಿಕ್ಸ್ ಆಗ್ಬೋದು. ಮತ್ತೆ ಗ್ಯಾಸ್ ಹೊರಗಡೆ ಕೂಡ ಹೋಗತ್ತೆ ಅಲ್ವಾ? ಕೋಕಾ-ಕೋಲಾ ತರ ಸಾಫ್ಟ್ ಡ್ರಿಂಕ್ ತುಂಬೋಕೆ ಆಗೋದೇ ಇಲ್ಲ. ಆದ್ರೆ ನೀವು ಅದನ್ನ ಜೀನ್ಸ್ ಮಾಡೋಕೆ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಆಗಲ್ಲ. ಆದ್ರೆ ನೀವು ಆಹಾರ ಸ್ಟೋರ್ ಮಾಡಕ್ಕೆ ಯೂಸ್ ಮಾಡಿದ್ರೆ ಪೂರ್ತಿ ಕ್ಲೀನ್ ಮಾಡ್ಲೇಬೇಕು. ಅದಕ್ಕೆ ರೀಸೈಕಲ್ ಮಾಡಿ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಮಾಡೋದು ಕಷ್ಟ. ಇದನ್ನೆಲ್ಲ ಸರಿ ಮಾಡೋದಕ್ಕೆ ಇನೋವೇಟಿವ್ ಪ್ರಾಸೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ನೋಡಿ. ಇಂಡಿಯಾದಲ್ಲಿ FSSAI ಅಂದ್ರೆ ಫುಡ್ ಗ್ರೇಡ್ ರೀಸೈಕಲ್ಡ್ ಪ್ಲಾಸ್ಟಿಕ್ ಮಾಡೋದಕ್ಕೆ ಕೇವಲ 5 ಪ್ಲಾಂಟ್ಗೆ ಮಾತ್ರ ಲೈಸೆನ್ಸ್ ನ ಕೊಟ್ಟಿದೆ. ಈಗ ಅವರು ಇಂಡಿಯಾದ ಎಲ್ಲ ಬೆವರೇಜಸ್ ಇಂಡಸ್ಟ್ರಿಗೂ ಕೂಡ ಸಪ್ಲೈ ಮಾಡಬೇಕು. ನಮ್ಗೆ ಎಷ್ಟು ರೀಸೈಕಲ್ ಬಾಟ್ಲು ಬೇಕು?
ಈಗ FSSAI ಕೇಳಿರೋ ಪ್ರಕಾರ ರೂಲ್ ವರ್ಕ್ ಆಗುತ್ತೋ ಇಲ್ವೋ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಇದು ಒಂದು ಲೆಕ್ಕಾಚಾರದ ಪ್ರಾಬ್ಲಮ್. ಇಂಡಿಯಾದಲ್ಲಿ ಪ್ರತಿ ವರ್ಷ 1 ಮಿಲಿಯನ್ ಟನ್ಸ್ PET ಬಾಟಲ್ಗೆ ಬೇಕಾಗತ್ತೆ. ಇನ್ನು ಗವರ್ಮೆಂಟ್ 30% ಫುಡ್ ಗ್ರೇಡ್ ರೀಸೈಕಲ್ಡ್ ಪ್ಲಾಸ್ಟಿಕ್ ನ ಯೂಸ್ ಮಾಡಬೇಕು ಅಂತ ಹೇಳಿರೋದ್ರಿಂದ 30 ಲಕ್ಷ ಟನ್ಸ್ ಫುಡ್ ಗ್ರೇಡ್ ರೀಸೈಕಲ್ಡ್ ಪ್ಲಾಸ್ಟಿಕ್ಗೆ ಪ್ರತಿ ವರ್ಷ ಬೇಕಾಗತ್ತೆ ನೋಡಿ. ಆದ್ರೆ ಇಂಡಿಯಾದಲ್ಲಿ ಇರೋ ಈ 5 ಫುಡ್ ಗ್ರೇಡ್ ರೀಸೈಕ್ಲಿಂಗ್ ಫೆಸಿಲಿಟೀಸ್ ಇಂದ ಈ ಡಿಮ್ಯಾಂಡ್ ಮೀಟ್ ಮಾಡೋಕ್ ಆಗೋದೇ ಇಲ್ಲ. ಅವ್ರ ಹತ್ರ ಕರೆಕ್ಟ್ ಆದ ಡೇಟಾನೇ ಇಲ್ಲ. ಆದ್ರೆ ಒಂದು ಅಂದಾಜಿನ ಪ್ರಕಾರ ನಾವು ನೋಡಿದಾಗ 1/6 ಅಷ್ಟು ಸಪ್ಲೈ ಮಾಡ್ಬೋದು. ಅದಕ್ಕೆ ಶಾರ್ಟ್ ಫಾಲ್ ಮೀಟ್ ಮಾಡೋಕ್ ಆಗೋಲ್ಲ ನೋಡಿ. ಇನ್ನು ರೂಲ್ ಏನಾದ್ರೂ ಇಂಪ್ಲಿಮೆಂಟ್ ಆದ್ರೆ ಬಾಟಲ್ ಕೂಡ ಸಿಗೋದಿಲ್ಲ. ಈಗ ಬಾಟಲರ್ಸ್ ರೀಸೈಕಲ್ಡ್ ಪ್ಲಾಸ್ಟಿಕ್ ಅನ್ನ ಇಂಪೋರ್ಟ್ ಮಾಡೋದಕ್ಕೂ ಸಹ ಇನ್ನೊಂದ್ ಕಡೆ ಟ್ರೈ ಮಾಡ್ತಿದ್ದಾರೆ. ಇದು ಅತಿ ಬೇಗನೆ ಸಾಲ್ವ್ ಆಗುವಂತ ಪ್ರಾಬ್ಲಮ್ ಅಲ್ಲ. ರೀಸೈಕಲ್ಡ್ ಪ್ಲಾಸ್ಟಿಕ್ ಸಪ್ಲೈ ಚೈನ್ ಸರಿ ಆಗೋದಕ್ಕೆ ತುಂಬಾನೇ ಸಮಯ ಬೇಕಾಗತ್ತೆ. ಪೂರ್ ರಾ ಮೆಟೀರಿಯಲ್ಸ್. ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಇಂಡಸ್ಟ್ರಿಗೆ ದೊಡ್ಡ ಚಾಲೆಂಜ್ ಅಂತಂದ್ರೆ ರಾ ಮೆಟೀರಿಯಲ್ ಸರಿ ಇಲ್ಲದೆ ಇರೋದು. ಇಂಡಿಯನ್ಸ್ ಕಸ ಸಪರೇಟ್ ಮಾಡೋದೇ ಇಲ್ಲ. ಅದಕ್ಕೆ ರೀಸೈಕಲ್ಸ್ಗೆ ಹೋಗೋ ಪ್ಲಾಸ್ಟಿಕ್ ತುಂಬಾ ಕಂಟೇಮಿನೇಟೆಡ್ ಆಗಿರತ್ತೆ. ಇದರಿಂದ ಇಂಡಸ್ಟ್ರಿಗೆ ಖಂಡಿತವಾಗ್ಲೂ ಕೂಡ ತೊಂದರೆ ಆಗುತ್ತೆ. ಯಾಕೆ ಅಂದ್ರೆ ರೀಸೈಕಲ್ಸ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡಿ ವೇಸ್ಟ್ ನ ಪ್ರೊಸೆಸ್ ಮಾಡಬೇಕಲ್ವಾ, ಅದಕ್ಕೋಸ್ಕರ. ಲಾಜಿಸ್ಟಿಕ್ಸ್ ಅಂಡ್ ಸಪ್ಲೈ ಚೈನ್ಸ್. ಇಂಡಿಯಾದಲ್ಲಿ ಸರಿಯಾದ ವೇಸ್ಟ್ ಸಪ್ಲೈ ಚೈನ್ ಇಲ್ವೇ ಇಲ್ಲ. ರೀಸೈಕಲ್ಡ್ ಪ್ಲಾಸ್ಟಿಕ್ಗೆ ತುಂಬಾ ಡಿಮ್ಯಾಂಡ್ ಏನೋ ಇದೆ. ಇನ್ನು ಟ್ರಾನ್ಸ್ಪೋರ್ಟೇಷನ್ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಇವ್ರಿಗೆ ಗೊತ್ತಿಲ್ಲ ನೋಡಿ. ಇಂಡಿಯಾದ ಲಾಜಿಸ್ಟಿಕ್ ನೆಟ್ವರ್ಕ್ ಸರಿ ಇಲ್ಲ ಅಂತ ನಮ್ಗಿಲ್ಲಿ ಗೊತ್ತಾಗ್ತಿದೆ. ಗೂಡ್ಸ್ ನ ತಗೊಂಡು ಹೋಗೋದು ತುಂಬಾನೇ ಎಕ್ಸ್ಪೆನ್ಸಿವ್ ಅಲ್ವಾ. ಇದು ಎಲ್ಲಾ ಇಂಡಸ್ಟ್ರಿಗೂ ಕೂಡ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಆದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ತುಂಬಾನೇ ಕೆಟ್ಟದಾಗಿದೆ. ಕಸವನ್ನ ದೂರ ತಗೊಂಡು ಹೋಗೋಕೆ ಯಾರು ತಾನೇ ಇಷ್ಟಪಡ್ತಾರೆ ಹೇಳಿ. ರೆಗ್ಯುಲೇಟರಿ ಅನ್ಸರ್ಟಿನಿಟಿ. ಇಂಡಿಯನ್ ರೀಸೈಕಲ್ಸ್ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಮಾಡೋದಕ್ಕೆ ರೆಗ್ಯುಲೇಟರಿ ಹರ್ಡಲ್ಸ್ ನ ಕ್ಲಿಯರ್ ಮಾಡ್ಕೊಳ್ಬೇಕು. FSSAI ಇಂದ ಲೈಸೆನ್ಸ್ ಕೂಡ ತಗೊಳ್ಬೇಕು. ಅದು ತುಂಬಾನೇ ಕಷ್ಟ ಆಗಿರ್ಬೋದು. 2021 ಕೂಡ ಇಂಡಿಯಾದಲ್ಲಿ ಆಹಾರ ಪ್ಯಾಕಿಂಗ್ಗೆ ಬೇಕಾಗಿರುವಂತಹ ಈ ರೀಸೈಕಲ್ಡ್ ಪ್ಲಾಸ್ಟಿಕ್ ಯೂಸ್ ಮಾಡೋದನ್ನ ಬ್ಯಾನ್ ಮಾಡಿದ್ರು. ಇನ್ನು FSSAI ಗೈಡ್ಲೈನ್ಸ್ ಅನ್ನ ರಿಲೀಸ್ ಕೂಡ ಮಾಡಿದೆ. ಆದ್ರೆ ಅದು ಡ್ರಾಫ್ಟ್ ನಲ್ಲಿ ಇದೆ ಅಷ್ಟೇ. ಫೈನಲ್ ಗೈಡ್ಲೈನ್ಸ್ ಹೇಗಿರುತ್ತೋ ಯಾರಿಗೂ ಕೂಡ ಇನ್ನೂ ಗೊತ್ತಿಲ್ಲ. ಈ ಹರ್ಡಲ್ಸ್ ಇಂದ ಬೆವರೇಜಸ್ ಇಂಡಸ್ಟ್ರಿ ರೀಸೈಕಲ್ ಬಾಟ್ಲಿಗೆ ಹೋಗೋದು ತುಂಬಾನೇ ಕಷ್ಟ. ವರ್ಜಿನ್ ಪ್ಲಾಸ್ಟಿಕ್ ಗಿಂತ ಈ ರೀಸೈಕಲ್ ಪ್ಲಾಸ್ಟಿಕ್ ಯೂಸ್ ಮಾಡೋದಕ್ಕೆ 30% ಜಾಸ್ತಿ ಕಾಸ್ಟ್ ಆಗತ್ತೆ. ಬೇರೆಯವರು ಬಟ್ಟೆ ಮಾಡೋರು ಅಥವಾ ಬೇರೆ ದೇಶದವರು ದುಡ್ಡು ಕೊಟ್ಟು ರೀಸೈಕಲ್ ಪ್ಲಾಸ್ಟಿಕ್ ಅನ್ನ ತಗೊಳ್ತಾರೆ. ಇದರಿಂದ ಇಂಡಸ್ಟ್ರಿಗೆ ಕಾಂಪಿಟೇಷನ್ ಕೂಡ ಇನ್ನೊಂದ್ ಕಡೆ ಜಾಸ್ತಿ ಆಗತ್ತೆ ನೋಡಿ. ಕೊನೆಗಿಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ರೀಸೈಕ್ಲರ್ಸ್ ಕಡೆಯಿಂದ ನೀವೇ ಒಂದ್ಸತಿ ಯೋಚನೆ ಮಾಡಿ. ಅವರು ಆಲ್ರೆಡಿ ಕಷ್ಟದಲ್ಲಿರೋ ಇಂಡಸ್ಟ್ರಿನಲ್ಲಿ ಇದಾರೆ ಅಲ್ವಾ. ಅವ್ರಿಗೆ ಇನ್ಫೀರಿಯರ್ ರಾ ಮೆಟೀರಿಯಲ್ಸ್ ಕೂಡ ಸಿಗತ್ತೆ. ಹಾಗೇನೆ ಇಂಡಿಯಾದ ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಸರಿ ಇಲ್ಲ. ಅದು ಸರಿ ಹೋಗೋದು ತುಂಬಾನೇ ಕಷ್ಟ. ಅವ್ರಿಗೆ ಕಡಿಮೆ ಕ್ವಾಲಿಟಿಯಲ್ಲಿರುವಂತ ಈ ರೀಸೈಕಲ್ ಪ್ಲಾಸ್ಟಿಕ್ಸ್ಗೆ ಡಿಮ್ಯಾಂಡ್ ಕೂಡ ಇದೆ. ಇನ್ನು ಹೈ ಎಂಡ್ ಫುಡ್ ಗ್ರೇಡ್ ರೀಸೈಕ್ಲಿಂಗ್ಗೆ ಬರಬೇಕಾದ್ರೆ ಅವರು ಜಾಸ್ತಿ ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು. ಮತ್ತೆ ಗವರ್ಮೆಂಟ್ ರೂಲ್ಸ್ ಕೂಡ ಅದನ್ನ ಫಾಲೋ ಮಾಡಬೇಕು. ಇದನ್ನೆಲ್ಲ ನೋಡ್ಕೊಂಡ್ರೆ ಇವ್ರಿಗೆ ಬಿಸ್ನೆಸ್ ಮಾಡೋದು ಖಂಡಿತವಾಗ್ಲೂ ಕಷ್ಟ ಆಗತ್ತೆ. ಈಗ ಬಾಟ್ಲರ್ಸ್ ಕಡೆಯಿಂದ ಯೋಚನೆ ಮಾಡೋಣ. ಫ್ರೆಶ್ ವರ್ಜಿನ್ ಪ್ಲಾಸ್ಟಿಕ್ ಚೀಪ್ ಆಗೇನೋ ಸಿಗತ್ತೆ. ಅದು ಡ್ರಿಂಕ್ ಬಾಟಲ್ ಮಾಡೋದಕ್ಕೆ ಚೆನ್ನಾಗಿರತ್ತೆ ನೋಡಿ. ಇನ್ನು ರೀಸೈಕಲ್ಡ್ ಪ್ಲಾಸ್ಟಿಕ್ಗೆ ಶಿಫ್ಟ್ ಆದ್ರೆ ಜಾಸ್ತಿ ದುಡ್ಡು ಕೊಡ್ಬೇಕಾಗತ್ತೆ. ಮತ್ತೆ ಆ ದುಡ್ಡನ್ನ ಕಸ್ಟಮರ್ ಕಡೆಯಿಂದ ತಗೊಳ್ಳೋದಕ್ಕೆ ಆಗುತ್ತೋ ಇಲ್ವೋ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಬಿಸ್ನೆಸ್ ಮಾಡೋಕೆ ಖಂಡಿತವಾಗ್ಲೂ ಆಗಲ್ಲ. ಅದಕ್ಕೆ ಬಾಟಲರ್ಸ್ ರೀಸೈಕಲ್ಡ್ ಪ್ಲಾಸ್ಟಿಕ್ ಯೂಸ್ ಮಾಡೋದಿಲ್ಲ, ಮತ್ತೆ ರೀಸೈಕ್ಲರ್ಸ್ ಸಪ್ಲೈ ಅನ್ನ ಮಾಡೋದಿಲ್ಲ. ಸರ್ಕಾರ ಇದನ್ನ ಬ್ರೇಕ್ ಮಾಡೋಕೆನೋ ಟ್ರೈ ಮಾಡ್ತಿದೆ. ಫುಡ್ ಗ್ರೇಡ್ ರೀಸೈಕ್ಲಿಂಗ್ ಇಂಡಸ್ಟ್ರಿನ ಶುರು ಮಾಡೋಕೆ ನೋಡ್ತಿದೆ ಅಂತಾನೆ ಹೇಳ್ಬೋದು. ಆದ್ರೆ ಅದು ಪ್ರಾಕ್ಟಿಕಲ್ ಆಗುತ್ತೋ ಇಲ್ವೋ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಇದಕ್ಕೆ ಕಾಂಪ್ಲೆಕ್ಸ್ ಎಕೋಸಿಸ್ಟಮ್ ಕೂಡ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಅದು ಕಸದಿಂದ ಶುರುವಾಗಿ ಬೆವರೇಜಸ್ ಫ್ಯಾಕ್ಟರಿಯಲ್ಲಿ ಮುಗಿಯತ್ತೆ. ಒಂದೇ ಲೀಗಲ್ ರಿಕ್ವೈರ್ಮೆಂಟ್ ಇಂದ ಇದೆಲ್ಲ ಆಗುತ್ತಾ ಅಂತ ನಮಗೂ ಕೂಡ ಇನ್ನೂ ಗೊತ್ತಿಲ್ಲ. ಆದ್ರೆ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕೆ ತುಂಬಾ ಕ್ಯೂರಿಯಸ್ ಆಗಿದೆ. ಇದರಲ್ಲಿ ಬದಲಾವಣೆ ಆಗುತ್ತಾ ಇಲ್ವಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು. ಈಗ ಮುಂದಿನ ಸ್ಟೋರಿಯಲ್ಲಿ ನಮ್ಮ ನಗರಗಳು ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ತಾವ ಇಲ್ವಾ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಡಿಸ್ಕಸ್ ಮಾಡೋಣ. ಇಂಡಿಯಾದಲ್ಲಿ ಇರೋರಿಗೆ ಒಂದು ವಿಷಯ ಕಾಮನ್ ಆಗಿರುತ್ತೆ. ಏನ್ ಗೊತ್ತಾ, ಇಲ್ಲಿ ಏನೇ ಸರಿಯಾಗಿ ನಡೀತಿಲ್ಲ ಅನ್ನೋದು. ಹಾಗೇನೆ ಮಳೆ ಬಂದ್ರೆ ರಸ್ತೆ ಎಲ್ಲಾ ಕಡೆಯಿಂದನೂ ಕೂಡ ನೀರಿನಿಂದ ತುಂಬ ಹೋಗುತ್ತೆ. ಗುಂಡಿ ಇರೋದ್ರಿಂದ ಟ್ರಾಫಿಕ್ ಜಾಮ್ ಕೂಡ ಜಾಸ್ತಿಯಾಗಿ ಹೋಗುತ್ತೆ. ಇನ್ನು ಸಿವಿಕ್ ಸರ್ವಿಸಸ್ ಸರಿಯಾಗಿಲ್ಲ ಅಂತಂದ್ರೆ ಫೀಲಿಂಗು ಇದೇ ರೀತಿ ರಿಪೀಟ್ ಆಗ್ತಾನೆ ಇರತ್ತೆ. ನಮ್ಮ ಸಿಟೀಸ್ ಎಷ್ಟು ಎಕ್ಸ್ಪ್ಯಾಂಡ್ ಆಗ್ತಿದಾವೋ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ. ಇಂಡಿಯಾದಲ್ಲಿ ನಾವು ನೋಡಿದಾಗ ಅರ್ಬನ್ ಪಾಪ್ಯುಲೇಷನ್ ಬೇಗ ಏನೋ ಬೆಳೀತಾ ಇದೆ. ಆದ್ರೆ 2000 ಇಸ್ವಿಯಲ್ಲಿ 28% ಇದ್ದ ಪಾಪ್ಯುಲೇಷನ್ ಇವಾಗ 36% ಆಗಿದೆ ಅಲ್ವಾ. 2036 40% ಆಗುತ್ತೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ನೋಡಿ.
ಸಿಟಿಯಲ್ಲಿರೋ ಎಲ್ಲಾ ಜನಗೂ ಕೂಡ ಹೊಸ ಫೆಸಿಲಿಟೀಸ್ ಬೇಕೇ ಬೇಕು. ಸಿಟೀಸ್ ಅಲ್ಲಿರುವಂತಹ ರೋಡ್ಸ್ ಆಗಿರ್ಬೋದು, ವಾಟರ್ ಸಪ್ಲೈ, ಸಿವೇಜ್ ಲೈನ್ಸ್ ಆಗಿರ್ಬೋದು, ಸಿವಿಕ್ ಆಮ್ಯುನಿಟೀಸ್ ಎಲ್ಲನೂ ಕೂಡ ಇಂಪ್ರೂವ್ ಮಾಡ್ಕೊಳ್ಬೇಕು. ನಾವು ಡೆವಲಪ್ಡ್ ಕಂಟ್ರಿ ಆಗ್ಬೇಕು ಅಂತಂದ್ರೆ ಇದೆಲ್ಲನೂ ಕೂಡ ಸರಿ ಆಗ್ಲೇಬೇಕು. ಆದ್ರೆ ಇದರಿಂದ ಸಿಟಿ ಗವರ್ಮೆಂಟ್ಗೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸಿಟಿಯಲ್ಲಿ ಉತ್ಪತ್ತಿ ಆಗುವಂತಹ ವೇಸ್ಟ್ ಅಲ್ಲಿ ಕೇವಲ 22% ಮಾತ್ರ ಸರಿಯಾಗಿ ಟ್ರೀಟ್ ಮಾಡ್ತಾರೆ. ಟ್ರೀಟ್ಮೆಂಟ್ ಬಿಟ್ಬಿಡಿ, 78% ವೇಸ್ಟ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಕೂಡ ಇದನ್ನ ಮಾಡೋಕ್ಕಾಗಲ್ಲ. ಇಲ್ಲಿ ಸಮಸ್ಯೆ ಏನ್ ಗೊತ್ತಾ, ಇದು ಯಾವುದು ಕೂಡ ಚೀಪ್ ಆಗಿಲ್ಲ. ಹೊಸ ರೋಡ್ಸ್ ಆಗಿರ್ಬೋದು, ಫ್ಲೈಓವರ್, ಸ್ಯಾನಿಟೇಷನ್ ಪ್ರಾಜೆಕ್ಟ್ ಆಗಿರ್ಬೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಎಲ್ಲದಕ್ಕೂ ಸಹ ದುಡ್ಡು ಬೇಕಾಗತ್ತೆ. ಅದಕ್ಕೆ 2025 ಯೂನಿಯನ್ ಬಜೆಟ್ ನಲ್ಲಿ 1,00,000 ಕೋಟಿ ಅರ್ಬನ್ ಚಾಲೆಂಜ್ ಫಂಡ್ ಅಂತಾನೆ ಮಾಡಿದ್ದಾರೆ. ಇದರಿಂದ ಅರ್ಬನ್ ಪ್ರಾಜೆಕ್ಟ್ ಗಳಿಗೆ ಫೈನಾನ್ಸ್ ಮಾಡೋದಕ್ಕೂ ಸಹ ಸಹಾಯ ಆಗತ್ತೆ. ಇನ್ನು ಸಿಟಿ ಗವರ್ಮೆಂಟ್ಸ್ಗೆ ಇದಕ್ಕೆಲ್ಲನೂ ಕೂಡ ಪೇ ಮಾಡೋದಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ? ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ಗೆ ಫಂಡಿಂಗ್ ಯಾಕಷ್ಟು ಕಷ್ಟ? ಇನ್ಫ್ರಾಸ್ಟ್ರಕ್ಚರ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಸಿಟೀಸ್ಗೆ ದುಡ್ಡು ಬೇಕು ಅಲ್ವಾ? ಇಂಡಿಯಾದ ಮುನ್ಸಿಪಲ್ ಬಾಡೀಸ್ಗೆ ದಿನನಿತ್ಯದ ಖರ್ಚುಗಳನ್ನ ಸರಿದೂಗಿಸೋದಕ್ಕೂ ಕೂಡ ಸಾಕಾಗಲ್ಲ. ನಾವು ಈ ಬಗ್ಗೆ ಮೊದಲೇ ಮಾತಾಡಿದೀವಿ. ಇನ್ನು ಮುನ್ಸಿಪಲ್ ಬಾಡೀಸ್ಗೆ ದುಡ್ಡು ಮಾಡೋದಕ್ಕೆ 2 ದಾರಿ ಇದೆ ನೋಡಿ. ಓನ್ ರೆವಿನ್ಯೂ, ಇದು ಸ್ವತಃ ಅವರೇ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ಳೋದು. ಟ್ಯಾಕ್ಸಸ್ ಅಂದ್ರೆ ಅದು ಪ್ರಾಪರ್ಟಿ ಟ್ಯಾಕ್ಸ್ ಆಗಿರ್ಬೋದು, ವಾಟರ್ ಟ್ಯಾಕ್ಸ್, ಎಲೆಕ್ಟ್ರಿಸಿಟಿ ಟ್ಯಾಕ್ಸಸ್ ಮತ್ತೆ ಇತ್ಯಾದಿ. ಫೀಸ್ ಅಂಡ್ ಚಾರ್ಜಸ್, ಪಾರ್ಕಿಂಗ್ ಇಂದ ಬರುವಂತಹ ಫೀಸ್ ಆಗಿರ್ಬೋದು, ಗಾರ್ಬೇಜ್ ಕಲೆಕ್ಷನ್ ಚಾರ್ಜಸ್ ಆಗಿರ್ಬೋದು, ಮತ್ತೆ ಪೆನಾಲ್ಟಿ ಫೈನ್ಸ್ ಆಗ್ತಾರಲ್ಲ, ಇದರಿಂದನೂ ಕೂಡ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಟ್ರಾನ್ಸ್ಫರ್ಸ್, ಸ್ಟೇಟ್ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಫಂಡ್ಸ್ ಅಥವಾ ಗ್ರಾಂಟ್ಸ್ ಕೊಡೋದು ಅಂತ ಹೇಳ್ತೀವಿ ನೋಡಿ. ಇದು ಪಾಕೆಟ್ ಮನಿ ತರ, ಅಂದ್ರೆ ಬೇರೆಯವರಿಂದ ಸಿಗೋದು, ಅವರು ಅದನ್ನ ಯೂಸ್ ಮಾಡೋದಕ್ಕೆ ಟರ್ಮ್ಸ್ ಅನ್ನ ಹಾಕ್ತಾರೆ. ಆದ್ರೆ ಇದನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳಲ್ಲ. ಮುನ್ಸಿಪಲ್ ಫೈನಾನ್ಸ್ ಹೇಗಿದೆಯೋ ಅದರಿಂದನೇ ಅವ್ರಿಗೆ ದುಡ್ಡು ಕಾಸಿನ ತೊಂದರೆ ಇದ್ದೇ ಇರತ್ತೆ. ಈ ಪ್ರಾಪರ್ಟಿ ಟ್ಯಾಕ್ಸ್ ಓನ್ ರೆವಿನ್ಯೂಗೆ ಖಂಡಿತವಾಗ್ಲೂ ಮುಖ್ಯ ಅಲ್ವಾ? ಆದ್ರೆ ಅದನ್ನ ಸರಿಯಾಗಿ ಯೂಸ್ ಮಾಡೋದೇ ಇಲ್ಲ. ಟ್ಯಾಕ್ಸ್ ರೇಟ್ ಜಾಸ್ತಿ ಮಾಡಿದ್ರೆ ಜನ ಒಪ್ಕೊಳ್ಳೋದಿಲ್ಲ. ಈಗ ಯೂಸರ್ ಚಾರ್ಜಸ್ ಆದ ವಾಟರ್ ಸಪ್ಲೈ, ವೇಸ್ಟ್ ಮ್ಯಾನೇಜ್ಮೆಂಟ್, ಪಾರ್ಕಿಂಗ್ಗೆ ಎಲ್ಲ ಸರಿಯಾದ ರೇಟ್ ಇರೋದೇ ಇಲ್ಲ. ಅದಕ್ಕೂ ರಾಜಕೀಯದ ಕಾರಣಗಳು ಬೇಕಾದಷ್ಟಿರತ್ತೆ. ಸೆಂಟ್ರಲ್ ಮತ್ತೆ ಸ್ಟೇಟ್ ಗ್ರಾಂಟ್ಸ್ ಗ್ಯಾಪ್ ಅನ್ನ ಫಿಲ್ ಮಾಡಬಹುದು, ಆದ್ರೆ ಆ ಫಂಡ್ಸ್ ಸಾಕಾಗೋದೇ ಇಲ್ಲ ನೋಡಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಡಿ ಪ್ರಕಾರ ಎಲ್ಲ ಮುನ್ಸಿಪಲ್ ಬಾಡೀಸ್ ಸೇರಿ ದೇಶದ GDPಗೆ 1% ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡ್ತಿದೆ. ಇಂಡಿಯಾದ 1/3 ಭಾಗ ಜನರಿಗೆ ಒಳ್ಳೆ ಜೀವನ ಕೊಡೋದಕ್ಕೆ ಇಷ್ಟೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಅವರು ಕಾಂಟ್ರಿಬ್ಯೂಟ್ ಮಾಡೋದು ತುಂಬಾನೇ ಕಮ್ಮಿ. ಇನ್ನು ಇಂಡಿಯಾದ ಟಾಪ್ ಸಿಟೀಸ್ ಆಗಿರುವಂತ ಮುಂಬೈ ಆಗಿರ್ಬೋದು, ಡೆಲ್ಲಿ ಎಲ್ಲನೂ ಕೂಡ ಸೇರ್ಕೊಂಡು ಇಂಡಿಯಾದ ಟೋಟಲ್ ಮುನ್ಸಿಪಲ್ ರೆವಿನ್ಯೂ ಅಲ್ಲಿ ನೋಡಿದಾಗ ಅರ್ಧಕ್ಕಿಂತ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಮಿಲಿಯನ್ ಜನ ಇರೋ ಇಂಡಿಯಾದ ಬೇರೆ ಸಿಟೀಸ್ಗೆ ದುಡ್ಡೇ ಇಲ್ಲ ನೋಡಿ. ಸಿಟಿ ಪಾಪ್ಯುಲೇಷನ್ ಏನಾದ್ರೂ ಬೆಳೆದ್ರೆ ಫಂಡ್ಸ್ ಬೇಕಾಗತ್ತೆ ಅಲ್ವಾ? ಮುನ್ಸಿಪಾಲಿಟೀಸ್ಗೆ ಪೊಲಿಟಿಕಲ್ ಕಾರಣಗಳಿಂದ ರೆವಿನ್ಯೂ ಕೂಡ ಕಮ್ಮಿ ಆಗುತ್ತೆ. ಅದಕ್ಕೆ ಜಾಸ್ತಿ ಜನರಿಗೆ ಅವ್ರ ಸೌಲಭ್ಯ ಕೊಡೋದಕ್ಕೆ ಆಗೋದೇ ಇಲ್ಲ. ಇನ್ನು ಜನರಿಗೆ ಸೌಲಭ್ಯ ಸಿಗದೆ ಇದ್ರೆ ಸಿಟಿ ಮೇಲೆ ನಂಬಿಕೆ ಹೊರಟೆ ಹೋಗುತ್ತೆ. ಮತ್ತೆ ಸಿಟಿಗೂ ಕೂಡ ದುಡ್ಡು ಕೊಡೋದಕ್ಕೆ ಯಾರೂ ಒಪ್ಕೊಳ್ಳೋದಿಲ್ಲ. ಮುನ್ಸಿಪಲ್ ಬಾಂಡ್ಸ್ ಇನ್ನೊಂದು ದಾರಿ. ಮುನ್ಸಿಪಲ್ ಬಾಂಡ್ಸ್ ಅಂತಂದ್ರೆ ಈ ಮುನ್ಸಿಪಲ್ ಬಾಡೀಸ್ ಕ್ಯಾಪಿಟಲ್ ಮಾರ್ಕೆಟ್ಸ್ ನಲ್ಲಿ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ಗೊತ್ತಾ, ಇದನ್ನ ಇಶ್ಯೂ ಮಾಡೋದು. ಇಂಡಿಯಾದಲ್ಲಿ ಮುನ್ಸಿಪಲ್ ಬಾಂಡ್ಸ್ ಮಾರ್ಕೆಟ್ ಇನ್ನೂ ಕೂಡ ಬೆಳೀತಿದೆ. ಮಾರ್ಚ್ 2024 ಪ್ರಕಾರ ಔಟ್ ಸ್ಟ್ಯಾಂಡಿಂಗ್ ಮುನ್ಸಿಪಲ್ ಬಾಂಡ್ಸ್ ಅನ್ನು ನಾವು ನೋಡಿದಾಗ 4,204 ಕೋಟಿ ಇತ್ತು. ಅದು ದೊಡ್ಡ ನಂಬರ್ ತರ ಕೇಳಿಸಿದ್ರು ಕೂಡ ಅದು ಇಂಡಿಯಾದ ಕಾರ್ಪೊರೇಟ್ ಬಾಂಡ್ಸ್ ನಲ್ಲಿ 0.09% ಅಷ್ಟೇ ಇರೋದು ನೋಡಿ. ಔಟ್ ಸ್ಟ್ಯಾಂಡಿಂಗ್ ಮುನ್ಸಿಪಲ್ ಬಾಂಡ್ಸ್ ನಾವು ನೋಡಿದಾಗ ಮುನ್ಸಿಪಲ್ ಬಾರೋಯಿಂಗ್ಸ್ ನಲ್ಲಿ 18% ಅಷ್ಟೇ ಇದೆ. ಬೇರೆ ಕಡೆಯಿಂದನೂ ಕೂಡ ಅದನ್ನ ತಗೊಳ್ತಾ ಇದ್ದಾರೆ. ಆದ್ರೆ ಬೇರೆ ಕಡೆ ಈ ತರ ಇರೋದೇ ಇಲ್ಲ. ಮುನ್ಸಿಪಲ್ ಬಾಂಡ್ಸ್ ಇಂಡಿಯಾದಲ್ಲಿ ತುಂಬಾ ಕಮ್ಮಿ ಇದೆ. US ಜೊತೆ ನಾವು ಕಂಪೇರ್ ಮಾಡಿದ್ವಿ ಅಂತಂದ್ರೆ US ನಲ್ಲಿ ಡಿಸೆಂಬರ್ 2024ಕ್ಕೆ ಔಟ್ ಸ್ಟ್ಯಾಂಡಿಂಗ್ ಮುನ್ಸಿಪಲ್ ಬಾಂಡ್ಸ್ ನಾವು ನೋಡಿದಾಗ $4,171 ಬಿಲಿಯನ್ ಇತ್ತು. ಆದ್ರೆ ಇಂಡಿಯಾದಲ್ಲಿ 1 ಬಿಲಿಯನ್ ಗಿಂತ ಕಮ್ಮಿ ಇದೆ. ಇಂಡಿಯಾದಲ್ಲಿ ಮುನ್ಸಿಪಲ್ ಬಾಂಡ್ಸ್ಗೆ ತುಂಬಾ ಪೊಟೆನ್ಶಿಯಲ್ ಏನೋ ಇದೆ. ಆದ್ರೆ ಕೇರೆಟ್ಸ್ ಪ್ರಕಾರ ಹೆಲ್ದಿ ಆಗಿರೋ ಸಿಟೀಸ್ ನಾವು ನೋಡಿದಾಗ 25,000ದಿಂದ 30,000 ಕೋಟಿ ರೈಸ್ ಮಾಡಬಹುದು. 2025 ಯೂನಿಯನ್ ಬಜೆಟ್ ನಲ್ಲಿ ಅರ್ಬನ್ ಚಾಲೆಂಜ್ ಫಂಡ್ ಅಂತ ಮಾಡಿ ಬಾಂಡ್ಸ್ ನ ಯೂಸ್ ಮಾಡೋದಕ್ಕೂ ಕೂಡ ಎಂಕರೇಜ್ ಮಾಡ್ತಿದ್ದಾರೆ. ಇಂಡಿಯಾದ ಮುನ್ಸಿಪಲ್ ಬಾಂಡ್ ಮಾರ್ಕೆಟ್ ನ ಹಿಸ್ಟ್ರಿನೂ ಕೂಡ ನೋಡೋಣ. ಅರ್ಲಿ ಎಕ್ಸ್ಪೆರಿಮೆಂಟ್ಸ್ ಅಂದ್ರೆ ಲೇಟ್ 1990s ಅಲ್ಲಿ ತಗೊಳ್ಳೋಣ. ಅಹಮದಾಬಾದ್ ತರ ಸಿಟೀಸ್ ನ ಪ್ರೈವೇಟ್ಲಿ ಪ್ಲೇಸ್ ಮಾಡ್ತಿರೋ ಈ ಬಾಂಡ್ಸ್ ನ ಇಶ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು. ಬೆಂಗಳೂರು ಕೂಡ ಮೊದಲನೇ ಸಿಟಿ ಆಗಿತ್ತು. ಇನ್ನು ಇನ್ಫ್ರಾಸ್ಟ್ರಕ್ಚರ್ ನಾವು ನೋಡಿದಾಗ ಫೋಕಸ್ಡ್ ಆಗಿ ಪುಷ್ ಕೂಡ ಮಾಡ್ತಿದ್ರು. ಮಿಡ್ 2000 ಅಲ್ಲಿ ನಾವು ನೋಡಿದಾಗ ಮುನ್ಸಿಪಲ್ ಬಾಂಡ್ ಸಹ ಕಡಿಮೆ ಆಯಿತು. ಜವಾಹರ್ಲಾಲ್ ನೆಹರು ನ್ಯಾಷನಲ್ ಅರ್ಬನ್ ರಿನ್ಯೂವಬಲ್ ಮಿಷನ್ ಅಡಿಯಲ್ಲಿ ಗ್ರಾಂಟ್ಸ್ ಅನ್ನ ತಗೊಂಡ್ರು. ಇನ್ನು ಸೆಬಿ ರೂಲ್ಸ್ ಜಾಸ್ತಿ ಮಾಡಿದ್ದಕ್ಕೆ ಬಾಂಡ್ಸ್ ಇಶ್ಯೂ ಮಾಡೋದು ಸಹ ಕಷ್ಟ ಆಗೋಯ್ತು.
ಇನ್ನು ರೀಸೆಂಟ್ ಡೆವಲಪ್ಮೆಂಟ್ಸ್ ಪೋಸ್ಟ್ 2015 ಪ್ರಕಾರ ನಾವು ನೋಡಿದಾಗ ಸೆಬಿ ಮುನ್ಸಿಪಲ್ ಡೆಟ್ ಇಶ್ಯೂ ಮಾಡೋದಕ್ಕೆ ಹೊಸ ರೂಲ್ಸ್ ಅನ್ನು ಕೂಡ ತಗೊಂಡ್ ಬಂತು. ಕೆಲವು ಸಿಟೀಸು ಬಾಂಡ್ ಫೈನಾನ್ಸಿಂಗ್ ಅನ್ನ ಯೂಸ್ ಮಾಡಿದ್ರು. ಇನ್ನು ಇಂದೋರ್ ಪಬ್ಲಿಕ್ ಇಶ್ಯೂಯೆನ್ಸ್ ಅನ್ನ ಮಾಡ್ತು. ಮತ್ತೆ ಗ್ರೀನ್ ಬಾಂಡ್ ನು ಕೂಡ ರಿಲೀಸ್ ಮಾಡ್ತು. ನೋಡಿ, ಮುನ್ಸಿಪಲ್ ಬಾಂಡ್ಸ್ ಗೆ ಪೊಟೆನ್ಶಿಯಲ್ ಇದ್ರೂ ಕೂಡ ಯಾರು ಜಾಸ್ತಿ ಇಂಟ್ರೆಸ್ಟೆಡ್ ಇರಲಿಲ್ಲ. ಯಾಕಂದ್ರೆ ವೀಕ್ ರೆವಿನ್ಯೂ ಅಟೋನಮಿ. ಸಿಟೀಸ್ ಹತ್ರ ರೆವಿನ್ಯೂ ಯಾವಾಗ್ಲೂ ಕೂಡ ಕಮ್ಮಿ ಇರುತ್ತೆ. ಬಾರೋವರ್ಸ್ ಗೆ ದುಡ್ಡು ವಾಪಸ್ ಕೊಡೋದಕ್ಕೂ ಸಹ ಸಮ್ ಟೈಮ್ಸ್ ಆಗೋದೇ ಇಲ್ಲ. ನೋ ಟ್ಯಾಕ್ಸ್ ಬೆನಿಫಿಟ್ಸ್. ಮುನ್ಸಿಪಲ್ ಬಾಂಡ್ಸ್ ಗೆ ಟ್ಯಾಕ್ಸ್ ಕೂಡ ಕಮ್ಮಿ ಯಾವಾಗ್ಲೂ ಇರುತ್ತೆ. ಶಾಲೋ ಕಾರ್ಪೊರೇಟ್ ಬಾಂಡ್ ಮಾರ್ಕೆಟ್. ಈಗ ಇಂಡಿಯಾದಲ್ಲಿ ಬಾಂಡ್ ಮಾರ್ಕೆಟ್ ಅನ್ನ ನಾವು ನೋಡಿದಾಗ ತುಂಬಾನೇ ಚಿಕ್ಕದಾಗಿದೆ. ಕ್ರೆಡಿಟ್ ರೇಟಿಂಗ್ಸ್. ಮುನ್ಸಿಪಾಲಿಟೀಸ್ ನಾವು ನೋಡಿದಾಗ ಒಳ್ಳೆ ಕ್ರೆಡಿಟ್ ರೇಟಿಂಗ್ಗಳು ಅವಾಗವಾಗ ಸಿಗೋದೇ ಇಲ್ಲ. ಶಾರ್ಟ್ ಟರ್ಮ್ ಬಡ್ಜೆಟಿಂಗ್ ಅಂಡ್ ಹೆಸಿಟೆನ್ಸಿ ಟು ಬಾರೋ. ಈ ಒಂದು ಪ್ಲಾನ್ ಅನ್ನ ನೋಡಿದೀವಿ ಅಂತಂದ್ರೆ ಇಲ್ಲಿ ಸತತವಾಗಿ ಲಾಂಗ್ ಟರ್ಮ್ ಪ್ಲಾನ್ಸ್ ಗಳನ್ನ ಮಾಡೋದೇ ಇಲ್ಲ. ಮುನ್ಸಿಪಲ್ ಬಾಂಡ್ಸ್ ಲಾಂಗ್ ಟರ್ಮ್ ಫಂಡಿಂಗ್ ಸೋರ್ಸ್ ಆಗಿದ್ರು ಕೂಡ ತುಂಬಾ ಸಮಸ್ಯೆ ಇದೆ. ಹಾಗಿದ್ರೆ ಅವರು ಮುಂದೆ ಏನ್ ಮಾಡ್ಬೇಕು? ಅವಾಗವಾಗ ರೆವಿನ್ಯೂ ಕೂಡ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನೋಡ್ಕೋಬೇಕು. ಪ್ರಾಪರ್ಟಿ ಟ್ಯಾಕ್ಸ್ ಕವರೇಜ್ ಅನ್ನ ಜಾಸ್ತಿ ಮಾಡಬೇಕು. ಮತ್ತೆ ಯೂಸರ್ ಚಾರ್ಜಸ್ ಅನ್ನು ಕೂಡ ಅವಾಗವಾಗ ಕಲೆಕ್ಟ್ ಮಾಡ್ಕೊಳ್ಬೇಕು. ಪಾಲಿಸಿ ಇನ್ಸೆಂಟಿವ್ಸ್ ಏನಿರುತ್ತೆ ಗೊತ್ತಾ, ಅದನ್ನು ಕೂಡ ಅವಾಗವಾಗ ಕೊಡ್ಬೇಕು. ಇನ್ನು ಮುನ್ಸಿಪಲ್ ಬಾಂಡ್ಸ್ಗೆ ಟ್ಯಾಕ್ಸ್ ಎಕ್ಸಿಮ್ಷನ್ ನ ಕೊಟ್ರೆ ಇನ್ವೆಸ್ಟರ್ಸ್ ಕೂಡ ಇಲ್ಲಿ ಬಂದು ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಬಾಂಡ್ ಪೂಲಿಂಗ್. ಈಗ ಚಿಕ್ಕ ಚಿಕ್ಕ ಸಿಟೀಸ್ ಗಳೆಲ್ಲ ಏನಿರುತ್ತೆ ಗೊತ್ತಾ, ಅದರ ಒಂದು ಬಾಂಡ್ಸ್ ಅನ್ನ ನಾವು ಪೂಲ್ ಮಾಡಬಹುದು. ಇದಕ್ಕೆ ಬೇಕಾಗಿರುವಂತಹ ಟ್ರಾನ್ಸ್ಪರೆನ್ಸಿ ಆಗಿರ್ಬೋದು ಮತ್ತೆ ಡಿಸ್ಕ್ಲೋಜರ್ ಖಂಡಿತವಾಗ್ಲೂ ಮುಖ್ಯ. ಬೆಟರ್ ಅರ್ಬನ್ ಪ್ಲಾನಿಂಗ್ ಕೂಡ ಯಾವಾಗ್ಲೂ ಚೆನ್ನಾಗಿರ್ಬೇಕು. ಈಗ ಸಿಟೀಸ್ ಎಲ್ಲಾನು ಕೂಡ ಸರಿ ಮಾಡ್ತು ಅಂತ ಇಟ್ಕೊಳ್ಳಿ, ಅವಾಗ ಮುನ್ಸಿಪಲ್ ಬಾಂಡ್ಸ್ಗೆ ಅರ್ಬನ್ ಗ್ರೋತ್ ಸ್ಟ್ರಾಟಜಿಗೆ ಒಂದು ಖಂಡಿತವಾಗ್ಲೂ ದೊಡ್ಡ ಹೆಲ್ಪ್ ಆಗತ್ತೆ. ನಮ್ಮ ನಗರಗಳು ಕ್ರಾಸ್ ರೋಡ್ಸ್ ನಲ್ಲಿ ನಿಂತಿದೆ. ಈಗ ಫೆಸಿಲಿಟೀಸ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಮುನ್ಸಿಪಲ್ ಬಾಂಡ್ಸ್ಗೆ ಒಂದು ಸೊಲ್ಯೂಷನ್ ಇದೆ. ಫೈನಾನ್ಷಿಯಲ್ ಕಂಡೀಷನ್ ಆಗಿರ್ಬೋದು ಮತ್ತೆ ಗವರ್ಮೆಂಟ್ ಸಿಸ್ಟಮ್ ಅದನ್ನ ಸರಿ ಮಾಡಿದ್ರೆ ಮುನ್ಸಿಪಲ್ ಬಾಂಡ್ ಸಿಟೀಸ್ಗೆ ದುಡ್ಡು ತರೋದಕ್ಕೂ ಸಹ ಒಂದು ಕಡೆ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ. ಸ್ನೇಹಿತರೆ, ಇದು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್. ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಫೆಬ್ರವರಿ 2025 ಇಂಡಿಯನ್ ಟೂ ವೀಲರ್ ಮಾರ್ಕೆಟ್ ನಲ್ಲಿ ನಾವು ನೋಡಿದಾಗ ಮಿಕ್ಸ್ಡ್ ರಿಸಲ್ಟ್ಸ್ ಬಂದಿದೆ. ರಾಯಲ್ ಎನ್ಫೀಲ್ಡ್ ಮತ್ತೆ ಟಿವಿಎಸ್ ಮೋಟರ್ ಗ್ರೋತ್ ಕಾಣಿಸಿದ್ರೆ ಬಜಾಜ್ ಆಟೋ, ಹೀರೋ ಮೋಟೋ ಕಾಪ್ ಮತ್ತೆ ಸುಜುಕಿ ಮೋಟರ್ ಸೈಕಲ್ ಕಮ್ಮಿ ಆಗಿದೆ. ಅಂದ್ರೆ ರಾಯಲ್ ಎನ್ಫೀಲ್ಡ್ ಡೊಮೆಸ್ಟಿಕ್ ಸೇಲ್ಸ್ ನಲ್ಲಿ 19% ಜಾಸ್ತಿ ಆಗಿದೆ ಅಂತ. ಟಿವಿಎಸ್ ಮೋಟರ್ಸ್ ನೋಡಿದಾಗ 3% ಜಾಸ್ತಿ ಆಗಿದೆ. ಇನ್ನು ಸ್ಕೂಟರ್ಸ್ 24% ಮತ್ತೆ ಇವಿಎಸ್ 34% ಜಾಸ್ತಿ ಆಗಿರೋದಕ್ಕೆ ಇದು ಕಾರಣ. ಇನ್ನು ಬಜಾಜ್ ಆಟೋ ಡೊಮೆಸ್ಟಿಕ್ ಸೇಲ್ಸ್ ಕೂಡ 14% ಕಮ್ಮಿ ಆಗಿದೆ. ಇನ್ನು ಹೀರೋ ಮೋಟೋ ಕಾಪ್ ನಲ್ಲಿ ನಾವು ನೋಡಿದಾಗ 19% ಕಮ್ಮಿ ಆಯಿತು. ಹಾಗೇನೆ ಸುಜುಕಿ ಮೋಟರ್ ಸೈಕಲ್ ನಾವು ನೋಡ್ತಿದೀವಿ ಅಂತಂದ್ರೆ 13.4% ಡ್ರಾಪ್ ಆಗಿದೆ. ಇನ್ನು ರಾಯಲ್ ಎನ್ಫೀಲ್ಡ್ ಓವರ್ಸೀಸ್ ಸೇಲ್ಸ್ ಕೂಡ 23% ಜಾಸ್ತಿ ಆಯಿತು. ಟಿವಿಎಸ್ ಮತ್ತೆ ಬಜಾಜ್ 26% ಮತ್ತೆ 23% ಗ್ರೋತ್ ರೆಕಾರ್ಡ್ ಕೂಡ ಮಾಡ್ಕೊಂಡಿದೆ. ಇನ್ನು ಹೀರೋ ಮೋಟೋ ಕಾರ್ಪ್ ಹಾಗೆ ಸುಜುಕಿ ಎಕ್ಸ್ಪೋರ್ಟ್ ನಲ್ಲಿ 32.9% ಮತ್ತೆ 19% ಜಾಸ್ತಿ ಆಗಿದೆ. ಪ್ರೀಮಿಯಂ ಬೈಕ್ಸ್ ಆಗಿರ್ಬೋದು ಮತ್ತೆ ಎಕ್ಸ್ಪೋರ್ಟ್ಸ್ ಖಂಡಿತವಾಗ್ಲೂ ಮುಖ್ಯ. ಗ್ರೋತ್ ಡ್ರೈವರ್ ಅಂತ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ನಂಬರ್ 2, ಇಂಡಿಯನ್ ಗವರ್ಮೆಂಟ್ ಐಆರ್ಸಿಟಿಸಿ ಮತ್ತೆ ಐಆರ್ಎಫ್ಸಿಗೆ ಈ ನವರತ್ನ ಸ್ಟೇಟಸ್ ಅನ್ನ ಕೊಟ್ಟಿದೆ. ಇದರಿಂದ ನವರತ್ನ ಸಿಪಿಎಸ್ಇಸ್ ಗಳ ಒಂದು ಸಂಖ್ಯೆ ಏನಿರುತ್ತೆ ಗೊತ್ತಾ, ಅದು 26ಕ್ಕೆ ಏರ್ಕೊಂಡಿದೆ. ಇದರಿಂದ ಈ ಎರಡು ಕಂಪನೀಸ್ ಗವರ್ಮೆಂಟ್ ಅಪ್ರೂವ್ ಇಲ್ಲದೆ ಒಂದು ಪ್ರಾಜೆಕ್ಟ್ ನಲ್ಲಿ 1000 ಕೋಟಿ ಅಥವಾ ಅವರ ನೆಟ್ ವರ್ತ್ ನ 15% ಇನ್ವೆಸ್ಟ್ ಮಾಡಬಹುದು. ಆಪರೇಷನಲ್ ಎಫಿಷಿಯನ್ಸಿ ಇಂಪ್ರೂವ್ ಆಗೋದಕ್ಕೆ ಮತ್ತೆ ರೈಲ್ವೆ ಮಾಡರ್ನೈಸೇಷನ್ಗೆ ಸಪೋರ್ಟ್ ಮಾಡೋದಕ್ಕೆ ಮತ್ತೆ ಇನ್ವೆಸ್ಟರ್ಸ್ ನ ಕಾನ್ಫಿಡೆನ್ಸ್ ನ ಜಾಸ್ತಿ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಈಗ ಕರೆಂಟ್ಲಿ ಸಿಚುವೇಶನ್ ನಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ ಇಂಡಿಯಾದಲ್ಲಿ 14 ಮಹಾರತ್ನ ಸಿಪಿಎಸ್ಇಎಸ್ ಗಳಿದೆ. ಕೊನೆಯ ಟಿಡ್ಬಿಟ್, ಸೋಮ್ ಡಿಸ್ಟಿಲಿಯರ್ಸ್ ಅಂಡ್ ಬ್ರೀವರೀಸ್ ಲಿಮಿಟೆಡ್ SDBL ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದು ಉತ್ತರ ಪ್ರದೇಶದಲ್ಲಿ ಗ್ರೀನ್ ಫೀಲ್ಡ್ ಬ್ರೀವರಿ ಮತ್ತೆ ಡಿಸ್ಟಿಲರಿಯನ್ನ ಸೆಟಪ್ ಮಾಡೋದಕ್ಕೆ 600 ಕೋಟಿಯನ್ನ ಇನ್ವೆಸ್ಟ್ ಮಾಡ್ತಿದೆ. ವುಡ್ ಪೆಕರ್ ಗ್ರೀನ್ ನಗರಿ ನ್ಯೂಟ್ರಿಯನ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿ ಮೂಲಕ ಅವರು ಈ ಕೆಲಸವನ್ನ ಮಾಡ್ತಿದ್ದಾರೆ. ಉತ್ತರ ಪ್ರದೇಶ್ ಸ್ಟೇಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿ UPSIDA ಅಂತ ಏನ್ ಕರಿತೀವಿ ಗೊತ್ತಾ, ಈ ಪ್ರಾಜೆಕ್ಟ್ ಗೋಸ್ಕರನೇ 40 ಎಕರೆ ಜಾಗವನ್ನ ಕೊಟ್ಟಿದೆ. ರೆಗ್ಯುಲೇಟರಿ ಅಪ್ರೂವಲ್ಸ್ ಆದ್ಮೇಲೆ ಕನ್ಸ್ಟ್ರಕ್ಷನ್ ನ ಶುರು ಮಾಡ್ತಾರೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋದಾ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ನಿಮ್ಮೆಲ್ರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮ್ಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.